ನಮಸ್ಕಾರ ವೀಕ್ಷಕರೇ, ವೃಷಭ ರಾಶಿಯವರು ಈ ಒಂದು ವಿಷಯ ತಿಳಿದುಕೊಳ್ಳಬೇಕಾದಂಥ ವಿಷಯ. ಹಣ ಉಳಿಸಿದರೆ ಮಾತ್ರ ಮುಂದೆ ಹೋಗುವುದಕ್ಕೆ ಸಾಧ್ಯವಾಗುತ್ತೆ, ಇಲ್ಲದಿದ್ದರೆ ಅದೇ ಜಾಗದಲ್ಲಿ ಇರುವಂತ ಒಂದು ಸಾಧ್ಯತೆಗಳಿದೆ. ಹಾಗಾದ್ರೆ ಹಣ ಬರುತ್ತಿದೆ ಆದರೆ ಉಳಿಯುತ್ತಿಲ್ವಾ? ತಿಂಗಳ ಕೊನೆಯಲ್ಲಿ ಕೈ ಖಾಲಿ ಅನಿಸ್ತಾ ಇದೆಯಾ? ಎಷ್ಟೇ ದುಡಿದರೂ ಏನು ಸೇರುತ್ತಿಲ್ಲ ಅನಿಸ್ತಾ ಇದೆಯಾ? ಹಾಗಾದ್ರೆ ಇದಕ್ಕೆಲ್ಲ ಪ್ರಶ್ನೆಗಳಿಗೆ ಉತ್ತರ ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಆದರೆ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನೆಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ಹೊಸ ಮಾಹಿತಿಗಳು, ನಾವು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕದಲ್ಲಿ ಬಂದು ತಲುಪುತ್ತೆ. ಮತ್ತೆ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳಿಗಾಗಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನಲ್ಲೂ ಕೂಡ ನೀವು ಫಾಲೋ ಮಾಡಬಹುದು. ನೋಡಿ, ವೃಷಭ ರಾಶಿಯವರಲ್ಲಿ ಒಂದು ದೊಡ್ಡ ಗುಣ ಏನೆಂದರೆ ಇವರು ಸ್ಥಿರವಾಗಿರ್ತಾರೆ. ನಿಧಾನವಾಗಿ ಆದರೆ ಖಚಿತವಾಗಿ ಮುಂದೆ ಹೋಗುವ ಶಕ್ತಿ ಇವರಲ್ಲಿದೆ. ಮತ್ತೆ ಇದು ಇವರ ಶಕ್ತಿ ಆಗಿರುತ್ತೆ. ಆದರೆ ಇದೇ ಒಂದು ವಿಷಯ ಕೆಲವೊಮ್ಮೆ ಸಮಸ್ಯೆ ಆಗಿರುತ್ತೆ. ಅದು ಯಾವಾಗಂದ್ರೆ ಹಣದ ಮೇಲೆ ಗಮನ ಕಡಿಮೆ ಆದಾಗ. ಇದನ್ನೇ ಇಲ್ಲಿ ನಾವು ತಿಳಿಸ್ತಾ ಇರುವಂತ ವಿಚಾರ. ನೋಡಿ, ಶುಕ್ರ ಗ್ರಹದ ಪ್ರಭಾವದಿಂದ ವೃಷಭ ರಾಶಿಯವರಿಗೆ ಸುಖ, ಹಣ, ಸೌಲಭ್ಯ ಇಷ್ಟು ಈ ಒಂದು ಒಳ್ಳೆಯದು ಆಗಿರುವಂತ ವಿಷಯ. ಆದರೆ ನಿಯಂತ್ರಣ ಇಲ್ಲದಿದ್ದರೆ ಹಣ ಉಳಿಯೋದಿಲ್ಲ. ಇನ್ನು ಹಣ ಉಳಿಸುವಂತ ವ್ಯಕ್ತಿಗಳು ಮಾತ್ರ ಮುಂದೆ ಹೋಗ್ತಾರೆ. ಯಾಕಂದ್ರೆ ಉಳಿಸದೆ ಹಣವೇ ಭವಿಷ್ಯದಲ್ಲಿ ನಿಮಗೆ ಸಹಾಯ ಮಾಡುತ್ತದೆ. ಉಳಿಸಿದ ಹಣವು ನಿಮ್ಮ ಜೀವನದಲ್ಲಿ ಉತ್ತಮವಾದಂತ ಒಂದು ಕಷ್ಟಕ್ಕೆ ಅನುಕೂಲಗಳು ಆಗುವಂತ ಸಾಧ್ಯತೆಗಳಿರುತ್ತೆ. ಇನ್ನು ಹಣ ಬಂದ ಕೂಡಲೇ ಒಂದು ಭಾಗ ಉಳಿಸಿ, ಮತ್ತೆ ಅಗತ್ಯ ಮತ್ತು ಬೇಡದ ಖರ್ಚು ನೀವು ಬೇರ್ಪಡಿಸಬೇಕಾಗುತ್ತೆ. ಪ್ರತಿ ತಿಂಗಳು ನಿಮ್ಮ ಖರ್ಚಿನ ಲೆಕ್ಕ ಇಟ್ಟುಕೊಳ್ಳಿ. ಇದನ್ನು ಪಾಲಿಸಿದವರು ಮುಂದೆ ಹೋಗ್ತಾರೆ, ಇಲ್ಲ ಆದರೆ ಅದೇ ಜಾಗದಲ್ಲಿ ನಿಂತ ಜಾಗದಲ್ಲಿ ನಿಂತಾರೆ. ಈಗ ಇದೇ ವಿಷಯ ಅರಿಯದವರು ಏನ್ ಮಾಡ್ತಾರೆ ಅಂದ್ರೆ ಹಣ ಬಂದ ಕೂಡಲೇ ಖರ್ಚು ಮಾಡ್ತಾರೆ, ಮತ್ತೆ ಅಗತ್ಯವಿಲ್ಲದ ವಸ್ತುಗಳಿಗೆ ಹೆಚ್ಚು ಹಣ ಹಾಕ್ತಾರೆ. ಲೆಕ್ಕ ಇಲ್ಲದ ಖರ್ಚು ಮಾಡುವಂತ ಒಂದು ವ್ಯಕ್ತಿಯ ಈ ಒಂದು ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಅವರು ಅದೇ ಜಾಗದಲ್ಲಿ, ಇದೇ ಕಾರಣದಿಂದ ಅವರು ಅದೇ ಜಾಗದಲ್ಲಿ ಇರುವಂತ ಒಂದು ದಾರಿ ಇರುತ್ತದೆ. ಮತ್ತೆ ವೃಷಭ ರಾಶಿಯವರಿಗೆ ಒಂದು ವಿಶೇಷವಾದಂತ ವಿಚಾರ ಏನೆಂದರೆ ಇವರು ನಿಧಾನವಾಗಿ ಆದರೆ ದೊಡ್ಡದಾಗಿ ಬೆಳೆದುಕೊಳ್ಳಬಹುದು. ವೃಷಭ ರಾಶಿಯವರು ಮಾಡಬೇಕಾದಂತ ಕ್ರಮ ಏನೆಂದರೆ ಪ್ರತಿದಿನ ಬೆಳಿಗ್ಗೆ ಸ್ವಲ್ಪ ಸಮಯ ತೆಗೆದುಕೊಂಡು ಆ ದಿನದ ಖರ್ಚು ಮತ್ತು ಉಳಿಸುವುದನ್ನ ಯೋಚನೆ ಮಾಡಬೇಕು. ಇನ್ನು ವೃಷಭ ರಾಶಿಯವರ ಒಂದು ಅದೃಷ್ಟದ ಬಣ್ಣಗಳು ನೋಡೋದಾದ್ರೆ ಬಿಳಿ ಮತ್ತು ಗುಲಾಬಿ ಬಣ್ಣ ಆಗಿರುತ್ತೆ. ಅದೃಷ್ಟದ ಸಂಖ್ಯೆಗಳು 6 ಮತ್ತು 2. ಈ ಸಮಯದಲ್ಲಿ ಆಗುವ ಬದಲಾವಣೆಗಳು ಹಣ ನಿಧಾನವಾಗಿ ಉಳಿಯಲು ಶುರುವಾಗುತ್ತೆ. ಅನಗತ್ಯವಾದಂತ ಖರ್ಚು ಕಡಿಮೆ ಆಗುತ್ತದೆ. ಮತ್ತೆ ನಿಮ್ಮ ಪರಿಸ್ಥಿತಿ ಸುಧಾರಣೆ ಆಗುತ್ತದೆ. ಜೀವನದಲ್ಲಿ ಒಂದಿಷ್ಟು ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗುತ್ತದೆ. ಇನ್ನು ನೀವು ಮಾಡಬೇಕಾದಂತ ಒಂದು ಸಣ್ಣ ಒಂದು ಪರಿಹಾರ ಏನೆಂದರೆ ಶುಕ್ರವಾರ ಲಕ್ಷ್ಮೀ ದೇವಿಗೆ ಬಿಳಿ ಹೂವು ಅರ್ಪಿಸಿ ಪ್ರಾರ್ಥನೆ ಮಾಡಿ ಪ್ರತಿದಿನ ಒಂದು ನಾಣ್ಯವನ್ನು ಪ್ರತ್ಯೇಕವಾಗಿ ಇಟ್ಟು ಸಂಗ್ರಹಿಸುವಂತ ಅಭ್ಯಾಸ ಮಾಡಿ. ತಿಂಗಳಲ್ಲಿ ಒಂದು ದಿನ ಬಡವರಿಗೆ ಅನ್ನ ಅಥವಾ ಸಿಹಿ ದಾನ ಮಾಡಿ. ಹೀಗೆ ಮಾಡುವುದರಿಂದ ನಿಮಗೆ ಇನ್ನಷ್ಟು ಹಣದ ವಿಚಾರಕ್ಕೆ ಒಳ್ಳೆಯ ದಾರಿ ಸಿಗುತ್ತದೆ. ಇನ್ನು ವೃಷಭ ರಾಶಿಯವರಿಗೆ ನಿಮ್ಮ ಜೀವನದ ಬದಲಾವಣೆ, ಹಣವನ್ನು ಹೇಗೆ ಉಳಿಸ್ತೀರಾ ಅನ್ನೋದರ ಮೇಲೆ ನಿಂತಿದೆ. ಇನ್ನು ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಷಯವನ್ನು ಹಂಚಿಕೊಳ್ಳಿ. ಇನ್ನು ಈ ವಿಡಿಯೋ ಬಗ್ಗೆ ವಿಶೇಷವಾದಂಥ ಅನಿಸಿಕೆಗಳು, ಅಭಿಪ್ರಾಯಗಳು ಕಾಮೆಂಟ್ ಮೂಲಕ ತಿಳಿಸಿಕೊಡಿ. ಮತ್ತೆ ನಿಮ್ಮ ಹೆಚ್ಚಿನ ಮಾಹಿತಿಗಾಗಿ, ವೈಯಕ್ತಿಕ ಜಾತಕದ ಪರಿಶೀಲನೆಗಾಗಿ ಈ ಸ್ಕ್ರೀನ್ನಲ್ಲಿ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋ ಮೂಲಕದಲ್ಲಿ ಭೇಟಿಯಾಗೋಣ ವೀಕ್ಷಕರೇ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.